ಬೇಲೂರು ಐತಿಹಾಸಿಕ ಚೆನ್ನಕೇಶವ ದೇವಸ್ಥಾನದ ರಥೋತ್ಸವದ ದಿನ ದೊಡ್ಡಮೈದೂರಿನ ಖಾಜಿ ದೇವಸ್ಥಾನದ ಒಳಗೂ ಹೊರಗೂ ಎಲ್ಲಿಯೂ ಕೂಡ ಕುರಾನ್ ಪಠಣ ಅಥವಾ ಪ್ರಾರ್ಥನೆ ಮಾಡಬಾರದು ಎಂದು ವಿಶ್ವ ಹಿಂದೂ ಪರಿಷತ್ ಹಿಂದೂ ಹಿತರಕ್ಷಣಾ ವೇದಿಕೆ ವತಿಯಿಂದ ಬೇಲೂರು ದಂಡಾಧಿಕಾರಿ ಶ್ರೀಧರ್ ಕಂಕನವಾಡಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಹಿಂದೂ ರಕ್ಷಣಾ ವೇದಿಕೆ ಸಂಚಾಲಕರು ಬಜರಂಗದಳ ರಾಜ್ಯ ಸಂಚಾಲಕರು ಆದ ಸಕಲೇಶಪುರ ರಘು ಮಾತನಾಡಿ, ದೇವಸ್ಥಾನದ ಮ್ಯಾನ್ಯುವಲ್ನಲ್ಲಿ ದೊಡ್ಡಮೈದೂರಿನ ಖಾಜಿ ಕುಟುಂಬದವರು ದೇವಸ್ಥಾನಕ್ಕೆ ಕಾಣಿಕೆ ಮತ್ತು ಅಕ್ಕಿ ನೀಡಬೇಕು ಎಂದು ಇರುವುದನ್ನು ಮುಂದುವರಿಸಿ ಕಾಣಿಕೆ ಮತ್ತು ಅಕ್ಕಿಯನ್ನ ನೀಡಿ ಎಂದು ಮನವಿ ಮೂಲಕ ಕೇಳಿಕೊಳ್ಳುತ್ತೇವೆ. ಹಿಂದೂಗಳ ಆರಾಧ್ಯ ದೈವ ಚೆನ್ನಕೇಶವ ದೇವಸ್ಥಾನದ ಐತಿಹಾಸಿಕ ರಥೋತ್ಸವದಲ್ಲಿ ಖಾಜಿ ಕುರಾನ್ ಪಠಾಣ ಮತ್ತು ಪ್ರಾರ್ಥನೆ ಮಾಡುವುದು ಕೋಟ್ಯಾಂತರ ಹಿಂದೂಗಳ ಭಾವನೆಗೆ ಧಕ್ಕೆ ಉಂಟಾಗುತ್ತಿದೆ ಮತ್ತು ನೋವುಂಟಾಗುತ್ತದೆ. ವಿವಾದ ಇದೆ ಎಂದು ಅರಿತಿದ್ದರೂ ಸಹ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ 2025ನೇ ಸಾಲಿನಲ್ಲಿ ಚೆನ್ನಕೇಶವ ದೇವಸ್ಥಾನದ ಒಳಗಿನ ಆವರಣದಲ್ಲಿರುವ ಬಾವಿಯ ಬಳಿ ಪ್ರಾರ್ಥನೆ ಮಾಡಲು ಅವಕಾಶ ನೀಡಿರುವುದು ಖಂಡನೀಯ ಮತ್ತು ಮುಜರಾಯಿ ಹಾಗೂ ದೇವಸ್ಥಾನದ ಮ್ಯಾನ್ಯುವಲ್ನ ವಿರುದ್ಧವಾಗಿ ನಡೆದುಕೊಂಡಿದ್ದು ಕೋಟ್ಯಾಂತರ ಹಿಂದೂಗಳ ಭಾವನೆಗಳಿಗೆ ವಿರುದ್ಧವಾಗಿ ಪ್ರಾರ್ಥನೆ ಮಾಡಿಸುವುದು ಹಿಂದೂಗಳಿಗೆ ದ್ರೋಹ ಮಾಡಿದೆ ಹಾಗೂ ಈ ಬಾರಿ ಈ ವಿಚಾರಗಳಿಗೆ ಅವಕಾಶ ನೀಡಬಾರದು. ನಿಯಮ ಮೀರಿ ಪ್ರಾರ್ಥನೆ ಅಥವಾ ಕುರಾನ್ ಪಠಣ ಮಾಡಿಸಿದ್ದಲ್ಲಿ ಉಗ್ರವಾಗಿ ಹೋರಾಟ ನಡೆಸಲಾಗುವುದು ಎಂದು ಈ ಮೂಲಕ ತಿಳಿಸುತ್ತಿದ್ದೇವೆ ಎಂದರು. ಏನು ಬೇಲೂರಿನ ಐತಿಹಾಸಿಕ ಬ್ರಹ್ಮ ರಥೋತ್ಸವ ಇದೇ ತಿಂಗಳು ನಡೆಯುವಂತಹ ಸಂದರ್ಭದಲ್ಲಿ ಏನು ಗಳಿಗೆ ತೇರು ಅಂತ ಬಿಟ್ಟು ನಡೆಯುತ್ತೆ. ಆ ಗಳಿಗೆ ತೇರಿನಲ್ಲಿ ಸದಾ ಯಾವಾಗಲೂ ಸಹ ಮೈದೂರಿನ ಕಾಜಿಯವರನ್ನು ಕರೆಸಿ ಪ್ರಾರ್ಥನೆಯನ್ನು ಮಾಡುವಂತಹ ಒಂದು ವಿಚಾರ ನಡೀತಿತ್ತು. ಆದರೆ ಯಾವುದೇ ಕಾರಣಕ್ಕೂ ಸಹ ಆ ರೀತಿ ಯಾವುದೇ ಪ್ರಾರ್ಥನೆಯನ್ನು ಮಾಡಬಾರ್ದು ಅಂತ ಬಿಟ್ಟು ಹೇಳ್ತಕ್ಕಂಥದ್ದು, ಮತ್ತೆ ತೇರಿನ ದಿನ ಕುರಾನ್ ಪಠಣವನ್ನು ಮಾಡಬಾರ್ದು ಅಂತ ಬಿಟ್ಟು ಹೇಳ್ತಕ್ಕಂಥದ್ದು ತಹಶೀಲ್ದಾರ್ಗೆ ಇವತ್ತು ಮನವಿಯನ್ನು ಕೊಡ್ತಾ ಇದ್ವಿ. ಇದೇ 2025ನೇ ಇಸ್ವಿನಲ್ಲಿ ಇದೇ ರೀತಿಯ ಒಂದು ಮನವಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸಹ ದೇವಸ್ಥಾನದ ಮ್ಯಾನ್ಯುವಲ್ನಲ್ಲೂ ಸಹ ಈ ರೀತಿಯಾದಂಥ ಯಾವುದೇ ಅವರಿಗೆ ಕುರಾನ್ ಪಠಣ ಇರ್ಬೋದು ಮತ್ತೆ ಪ್ರಾರ್ಥನೆಯನ್ನು ಮಾಡಿಸುವಂಥದ್ದು ಯಾವುದೇ ರೀತಿಯ ಒಂದು ವಿಷಯ ಇಲ್ಲ ಅಂತ ಬಿಟ್ಟಂತ ಸಹ ಸ್ಥಳೀಯ ಇರತಕ್ಕಂತಹ ಏನು ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿಯವರು ದೇವಸ್ಥಾನದ ಒಳಗಡೆ ಇರತಕ್ಕಂಥ ಬಾವಿಯ ಬಳಿ ಅವರಿಗೆ ಪ್ರಾರ್ಥನೆಯನ್ನು ಮಾಡಿಸಿರ್ತಕ್ಕಂಥದ್ದು ನಮಗೆ ಗಮನಕ್ಕೆ ಬಂದಿದೆ. ಹಾಗಾಗಿ ಈ ಬಾರಿ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಸಹ ಈ ರೀತಿಯಾದಂತಹ ವಿಚಾರ ಆಗಬಾರ್ದು. ಅಕಸ್ಮಾತ್ ಆಗಿ ಏನಾದ್ರು ಈ ಸಲ ಅವ್ರ ಕಾಜಿ ಬಂದಂತ ಸಂದರ್ಭದಲ್ಲಿ ಏನಾದ್ರು ಈ ತರ ಪ್ರಾರ್ಥನೆಯನ್ನು ಮಾಡಿಸುವಂತಹ ವಿಚಾರ ಬಂತು ಅಂತ ಹೇಳಿದ್ರೆ ಅದಕ್ಕೆ ಜಿಲ್ಲಾಡಳಿತ ಮುಂದಿನ ಆಗುವಂತಹ ಎಲ್ಲ ಅನಾಹುತಗಳಿಗೆ ಜಿಲ್ಲಾಡಳಿತ, ತಾಲೂಕು ಆಡಳಿತ ಮತ್ತು ಕಾರ್ಯನಿರ್ವಹಣಾಧಿಕಾರಿಗಳ ನೇರ ಹೊಣೆ ಆಗಿರ್ತಾರೆ ಅಂತ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ. ಮತ್ತೆ ಅವತ್ತಿನ ದಿವಸ ಅವರಿಗೆ ಏನು ಕಾಣಿಕೆಯನ್ನು ಸಲ್ಲಿಸಬೇಕು ಅದನ್ನ ಬೇಕಾದ್ರೆ ಸಲ್ಲಿಸುವಂತ ವ್ಯವಸ್ಥೆಯನ್ನು ಮಾಡಲಿ. ಅದನ್ನ ಬಿಟ್ಟು ಪ್ರಾರ್ಥನೆ ಮತ್ತು ಕುರಾನ್ ಅಂತ ಬಂದಂತ ಸಂದರ್ಭದಲ್ಲಿ ಮತ್ತೊಂದು ಈ ತರ ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ಬಾರ್ದು ಅಂತ ಅಂತೇಳಿ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಕ್ಕೆ ಇವತ್ತು ಮನವಿಯನ್ನು ಮಾಡಕ್ಕೆ ಬಂದಿದ್ವಿ. ಇವತ್ತು ನಾವು ಇದನ್ನ ಮನೆ ತಹಶೀಲ್ದಾರ್ ಅವರಿಗೆ ಕೊಟ್ಟಿದ್ವಿ. ಜಿಲ್ಲಾಧಿಕಾರಿಗಳಿಗೆ, ಹಾಸನದಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಿಗೆ ಮತ್ತೆ AC ಅವರಿಗೆ ಕೊಡ್ತೀವಿ. ಮತ್ತೆ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿಗಳಿಗೆ, ಯಾಕಂತ ಹೇಳಿದ್ರೆ ಸಮಿತಿ ಇಲ್ಲದ ಧರ್ಮದರ್ಶಿ ಸಮಿತಿ ಇಲ್ಲದ ಕಾರಣ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಕೊಡ್ತೀವಿ. ಮತ್ತೆ ಮಾನ್ಯ ಶಾಸಕರಿಗೂ ಈ ಮನವಿಯನ್ನು ನಾವು ಕೊಡ್ತೀವಿ. ಮನವಿ ಕೊಟ್ಟಿದ್ದೀವಿ. ಏನು ಗಳಿಗೆ ನಡೆದಂತ ಸಂದರ್ಭದಲ್ಲಿ ಏನು ಕುರಾನ್ ಪಠಣ ಮಾಡ್ತಿಲ್ಲ ಅದೆಲ್ಲ ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ನಿಂತಿದ್ರು ಸಹ ದೇವಸ್ಥಾನ ಕಮಿಟಿ ಬಾವಿ ಹತ್ರ ಕರ್ಕೊಂಡೋಗಿ ಪೂಜೆ ಮಾಡಿಸಲಿಕ್ಕೆ ಅಥವಾ ಪ್ರಾರ್ಥನೆ ಮಾಡಿಸಿದ್ದು ಅದನ್ನು ಮಾಡಿದ್ರು. ಇದೇನಾಗುತ್ತೆ ಅಂತ ಕೇಳಿದ್ರೆ ಇವರೇ ಹಿಂದೂ ಸಮಾಜಕ್ಕೆ ಪ್ರವೋಕ್ ಮಾಡಲಿಕ್ಕೆ ಆಗುತ್ತೆ. ಮೊದಲು ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಾವೇನು ಮಾಡಿಸಲ್ಲ. ಅದೇ ಆ ಥರದ ಯಾವುದೇ ಥರದ ವಿಚಾರಗಳು ನಮ್ಮ ಹತ್ರ ಇಲ್ಲ, ಮೀಟಿಂಗಲ್ಲಿ ಇಲ್ಲ ಅಂತ ಹೇಳಿದ್ರು. ಮತ್ತೆ ಮ್ಯಾನ್ಯುವಲ್ ಸಹ ಈ ರೀತಿಯಂತ ಯಾವುದೇ ಅವರು ಮೈದೂರು ಕಾಜಿಯವರು ಕೊಡಬೇಕು. ಅಕಸ್ಮಾತ್ ಬಂದಿದ್ದಾರೆ ಅಂತ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಅಕ್ಕಿ ಮತ್ತೆ ಕಾಣಿಕೆಯನ್ನು ಕೊಡಬೇಕು ಅಂತ ಮ್ಯಾನ್ಯುವಲ್ ಅವ್ರು ಮ್ಯಾನ್ಯುವಲ್ ಇರುವಂಥದ್ದು ಮತ್ತೆ ನಿಯಮವನ್ನು ಮೀರಿ ಆ ರೀತಿಯಾಗಿ ಮತ್ತೆ ಬಾವಿ ಹತ್ರ ತಗೊಂಡೋಗ್ಬಿಟ್ಟು ಪ್ರಾರ್ಥನೆ ಮಾಡಿಸುವಂಥದ್ದು ಅದನ್ನೆಲ್ಲ ಮಾಡಿದ್ರೆ ಅದಕ್ಕೆ ಈ ಸಲ ಅಂತ ಯಾವುದೇ ಕಾರಣಕ್ಕೂ ಅದರ ಆಗ್ಬಾರ್ದು ಅಂತ ಇಷ್ಟೊಂದು ಆದೇಶ ಮಾಡಬೇಕು ಸರ್. ದಯವಿಟ್ಟು ಸರ್, ಇವತ್ತು ಈಗ ಇವ್ರೇನು ವಿಶ್ವ ಹಿಂದೂ ಪರಿಷತ್ ರಿಕ್ವೆಸ್ಟ್ ಮಾಡ್ಕೊಂಡಿದಾರಲ್ಲ, ಇವ್ರು ಹೇಳೋದೇನಂದ್ರೆ ಓನ್ಲಿ ಅವರು ದೇವಸ್ಥಾನ ಕಾಣಿಕೆ ಮತ್ತು ಅಕ್ಕಿ ನೀಡಬೇಕಂತ ಅಷ್ಟೇ ಮಾಡ್ತೀವಿ, ಉಳಿದಿದ್ದು ಪುರಾಣ ಪಠಣ ಮಾಡಕ್ಕೆ ಕೊಡಬಾರ್ದು ಅಂತ ನಾನು ಇವಾಗ